ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟ ನಂತರ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಈಗ ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಇವತ್ತು 4 ಗಂಟೆಗೆ ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಹಿರಿಯ ನಾಯಕರ ಜೊತೆ ಅವರು ಸಭೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್. ದೆಹಲಿಗೆ ಪ್ರಯಾಣ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್. ಆದರೆ ದೆಹಲಿಗೆ ಹೋಗುವಾಗ ಸಿಎಂ ತೆಗೆದುಕೊಂಡು ಹೋಗಿದ್ದು ಏನು? ರಾಹುಲ್ ಗಾಂಧಿ ಮುಂದೆ ಹೋಗುವ ಮುನ್ನ ಸಿದ್ದರಾಮಯ್ಯನವರು ಭರ್ಜರಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರಂತೆ ಹೈಕಮಾಂಡ್ ಭೇಟಿಯ ಆ ಸಿಟ್ಟಿಂಗ್ನಲ್ಲಿ. ಹಾಗಾದರೆ ಸಿದ್ದರಾಮಯ್ಯನವರ ವಾದ ಹೇಗಿರುತ್ತೆ? ಸಿದ್ದರಾಮಯ್ಯ ಡೆಲ್ಲಿ ಡೈರಿಯ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಮುಂದೆ. ಪೊಲಿಟಿಕಲ್ ಹೆಡ್ ಆಫೀಸ್ ಪಬ್ಲಿಕ್ ಟಿವಿಯಲ್ಲಿ ಮಾತ್ರ ಈ ಸುದ್ದಿ. ಸುಮ್ಮನೆ ಹೋಗಿ ಅವರು ಮಾಹಿತಿ ಕೊಡೋದಕ್ಕೆ ಅಂತ ಇಲ್ಲ, ದಾಖಲೆ ಸಹಿತವಾಗಿ ಕೆಲವೊಂದು ವಿಚಾರಗಳನ್ನು ಹೈಕಮಾಂಡ್ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಆಗಲೇ ನಾವು ಹೇಳಿದ್ವಿ, ಮನವರಿಕೆಯನ್ನು ಮಾಡಿಕೊಡ್ಬೇಕಾಗತ್ತೆ, ಮನವೊಲಿಕೆಯನ್ನೂ ಕೂಡ ಮಾಡಬೇಕಾಗತ್ತೆ. ಹಾಗಾಗಿ ಸಾಕಷ್ಟು ತಯಾರಿಯನ್ನು ಮುಖ್ಯಮಂತ್ರಿಗಳು ಮಾಡಿಕೊಂಡಿದ್ದಾರೆ. ರಾಹುಲ್ ಗಾಂಧಿಯವರ ಜೊತೆ ಈ ಸರ್ತಿ ಮುಖ್ಯಮಂತ್ರಿಯವರದ್ದು ಪೊಲಿಟಿಕಲ್ ಮತ್ತು ಲೀಗಲ್ ಟಾಕ್ಸ್. ಇವತ್ತಿನ ಸಭೆಯಲ್ಲಿ ಬರೋಬ್ಬರಿ 100 ಪುಟಗಳ ದಾಖಲೆಯನ್ನು ಸಿದ್ಧ ಮಾಡಿ ತೆಗೆದುಕೊಂಡೋಗಿದ್ದಾರೆ ಮುಖ್ಯಮಂತ್ರಿಗಳು. ದಾಖಲೆಗಳ ಜೊತೆಗೆ 3 ವರದಿಗಳನ್ನೂ ಕೂಡ ತಗೊಂಡು ಹೋಗಿದ್ದಾರಂತೆ. ಮೂಡಾ ಪ್ರಕರಣದ ಬಗ್ಗೆ ದಾಖಲೆಗಳನ್ನು ರಾಹುಲ್ ಮುಂದೆ ಇಡ್ತಾರೆ ಮುಖ್ಯಮಂತ್ರಿಗಳು. ಯಾವುದು ವರದಿ ಅಂತಂದರೆ ಸಚಿವ ಸಂಪುಟದ ವರದಿ, ನಿನ್ನೆ ನಡೆದಂತಹ ಸಚಿವ ಸಂಪುಟದ ವರದಿ, ಶಾಸಕಾಂಗ ಪಕ್ಷದ ಸಭೆ ನಡೆಸಿದ್ರು ನಿನ್ನೆ, ಅದರ ವರದಿ, ಮತ್ತೆ ಕಳೆದ 1 ತಿಂಗಳ ರಾಜಕೀಯ ಬೆಳವಣಿಗೆಗಳ ವರದಿ, ಶಾಸಕರ ಬೆಂಬಲದ ನಿರ್ಣಯದ ಜೊತೆ ಈಗ ಮುಖ್ಯಮಂತ್ರಿಗಳು ತೆರಳಿದ್ದಾರೆ. ಅಂದರೆ ನಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ನ ಶಾಸಕರು ಮತ್ತು ಮಂತ್ರಿಗಳು ನನ್ನ ಬೆನ್ನಿಗಿದ್ದಾರೆ. ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ನೀವು ರಾಜೀನಾಮೆಯನ್ನು ಕೇಳೋದಕ್ಕೆ ಹೋಗಬೇಡಿ, ಕಾನೂನಾತ್ಮಕವಾಗಿ ನಾನು ಸರಿದಾರಿಯಲ್ಲಿದ್ದೇನೆ ಅಂತಕ್ಕಂಥದ್ದನ್ನು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವಂತಹ ಅನಿವಾರ್ಯತೆ ಸಿದ್ದರಾಮಯ್ಯನವರಿಗಿದೆ. ಯಾಕೆ ಅಂದರೆ ಈ ಮೂಡಾ ಪ್ರಕರಣ ಬೆಳಕಿಗೆ ಬಂದಾಗಿಂದ ರಾಹುಲ್ ಗಾಂಧಿ ಅವರು ಒಂದೇ ಒಂದು ಮಾತಾಡಿಲ್ಲ. ಅವರ ಮೌನವೇ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಸಿದ್ದರಾಮಯ್ಯನವರ ಮೇಲೆ ಅವರು ಬೇಸರಗೊಂಡಿದ್ದಾರಾ, ಅಸಮಾಧಾನಗೊಂಡಿದ್ದಾರಾ, ಅಥವಾ ಇದೆಲ್ಲವನ್ನ ಬದಿಗಿರಿಸಿ ಸಿದ್ದರಾಮಯ್ಯನವರ ಪರವಾಗಿ ರಾಹುಲ್ ಗಾಂಧಿ ಆ್ಯಂಡ್ ಸೋನಿಯಾ ಗಾಂಧಿ ಅವರು ನಿಲ್ತಾರಾ? ಆ ರೀತಿ ವಿಚಾರಗಳನ್ನು ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋದಕ್ಕೆ ಮುನ್ನ ಸಿದ್ದರಾಮಯ್ಯನವರು ಮಾಡ್ಕೊಂಡಿರ್ತಕ್ಕಂಥ ತಯಾರಿ, ಹೋಮ್ವರ್ಕ್ ಏನು? ಇದೆಲ್ಲ ದಾಖಲೆಗಳನ್ನು ಇಟ್ಕೊಂಡು ಏನು ಕನ್ವಿನ್ಸ್ ಮಾಡೋದಕ್ಕೆ ಹೊರಟಿದ್ದಾರೆ ಮುಖ್ಯಮಂತ್ರಿಗಳು? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಇದು ಕೇವಲ ಬರೀ ಪೊಲಿಟಿಕಲ್ ಟಾಕಿಂಗ್ ಅಷ್ಟೇ ಅಲ್ಲ. ಯಾಕೆಂದರೆ ಮೊದಲು ಪವರ್ ಶೇರಿಂಗ್ ವಿಚಾರವಾಗಿ, ರಾಜ್ಯವನ್ನು ಯಾವ ರೀತಿ ಆಡಳಿತ ನಡೆಸಬೇಕು ಅನ್ನೋದ್ರ ವಿಚಾರವಾಗಿ, ಮತ್ತು ಪಕ್ಷದೊಳಗಿನ ಸಂಘಟನೆ ಯಾವ ರೀತಿ ಆಗಬೇಕು ಅನ್ನೋ ವಿಚಾರವಾಗಿ ಎಲ್ಲ ಒಂದು ಕಡೆ ರಾಹುಲ್ ಗಾಂಧಿ ಅವ್ರ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಒಂದು ರೀತಿಯಲ್ಲಿ ಚರ್ಚೆಯನ್ನು ನಡೆಸ್ತಾ ಇದ್ರು. ಆದರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿ ಬಂದಿರತಕ್ಕಂಥ ಆರೋಪ, ಅವರ ವಿರುದ್ಧವೇ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇದು ಗಂಭೀರ ಸ್ವರೂಪದ ಪ್ರಕರಣ. ಹಾಗಾಗಿ ಸಿದ್ದರಾಮಯ್ಯನವರು ಏಕಾಏಕಿಯಾಗಿ ಈ ಹಿಂದೆ ಹೋಗ್ತಾ ಇದ್ದಂತೆ ರಾಹುಲ್ ಗಾಂಧಿ ಅವರ ಬಳಿ ಯಾವುದೇ ರೀತಿಯ ಪ್ರಿಪರೇಷನ್ ಇಲ್ಲದೆ ಹೋಗುವಂಥದ್ದು ಕೂಡ ಒಂದು ರೀತಿಯಲ್ಲಿ ಮುಂದಾಗಲಿಲ್ಲ. ಹಾಗಾಗಿ ಮೊನ್ನೆಯಿಂದಲೂ ಕೂಡ ಸಿದ್ದರಾಮಯ್ಯನವರು ಹೈಕಮಾಂಡ್ ಬಳಿ ಹೋಗುವಂಥ ಸಂದರ್ಭದಲ್ಲಿ ತುಂಬ ಒಂದು ರೀತಿಯಲ್ಲಿ ಪ್ರಿಪ್ರೇಷನ್ ಆಗಿಯೇ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇತ್ತು. ಈಗ ದೆಹಲಿಗೆ ಹೋಗುವಂಥ ಸಂದರ್ಭದಲ್ಲಿ 100ಕ್ಕೂ ಹೆಚ್ಚು ಪುಟಗಳ ದಾಖಲೆಯನ್ನು ತೆಗೆದುಕೊಂಡು ಸಿದ್ದರಾಮಯ್ಯನವರು ದೆಹಲಿಗೆ ತೆರಳಿದ್ದಾರೆ. ಅಂದರೆ ರಾಹುಲ್ ಗಾಂಧಿ ಅವರ ಮುಂದೆ ಸಂಜೆ ನಡೆಯುವಂಥ ಸಭೆಯಲ್ಲೂ ಕೂಡ ಆ ದಾಖಲೆಗಳನ್ನು ಇಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದರೆ ಪ್ರಮುಖವಾಗಿ ಈ ಕಳೆದ 1 ತಿಂಗಳಿಂದ ನಡೆದಿರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳು ಒಂದು ವರದಿ,
ಜೊತೆಗೆ ಶಾಸಕಾಂಗ ಪಕ್ಷದಲ್ಲಿ ಶಾಸಕರು ಆ ಒಂದು CMಗೆ ಬೆಂಬಲ ಸೂಚಿಸಿರ್ತಕ್ಕಂಥದ್ದು ಅದರ ವರದಿ, ಮತ್ತು ಸಚಿವ ಸಂಪುಟದ ಬೆಳವಣಿಗೆಗಳಾಗಿರ್ತಕ್ಕಂಥದ್ದು ವರದಿ. ಈ ಮೂರು ವರದಿಗಳ ಜೊತೆಗೆ ಎಲ್ಲೋ ಒಂದು ಕಡೆ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಗತ್ಯ ದಾಖಲೆಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಅಂದರೆ ರಾಹುಲ್ ಗಾಂಧಿಯವರು ಇಲ್ಲಿ ತನಕವೂ ಕೂಡ ಆ ಒಂದು ರಾಜ್ಯಪಾಲರು ಅನುಮತಿ ಕೊಟ್ಟಿರ್ತಕ್ಕಂಥ ವಿಚಾರವಾಗಿ ಯಾವುದೇ ರೀತಿಯ ತುಟಿ ಬಿಚ್ಚಿಲ್ಲ, ಅದು ಸರಿ ತಪ್ಪು ಅನ್ನೋ ಗೋಜಿಗೂ ಕೂಡ ಹೋಗಿಲ್ಲ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಸೀರಿಯಸ್ ಆಗಿದ್ದಾರಾ ಅಥವಾ ಯಾವ ನಡೆಯನ್ನು ಇಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಸ್ಪಷ್ಟತೆ ಇಲ್ಲ. ಆ ಕಾರಣಕ್ಕೋಸ್ಕರವಾಗಿಯೇ ಸಿದ್ದರಾಮಯ್ಯನವ್ರಿಗೆ ಸ್ವಲ್ಪ ಅಳುಕಿರ್ಬೋದು, ಅಥವಾ ಇಲ್ಲ ನನ್ನ ಸೈಡಿಂದ ನಾನು ಕ್ಲಾರಿಟಿ ಮಾಡಿಬಿಡೋಣ, ಒಂದು ರೀತಿಯಲ್ಲಿ ಕ್ಲಾರಿಫೈ ಮಾಡೋಣ ಅಂತ ಇರ್ಬೋದು. ಹಾಗಾಗಿ ಸಿದ್ದರಾಮಯ್ಯನವರು ಭಾಳ ಪ್ರಿಪೇರ್ ಆಗಿ ರಾಹುಲ್ ಗಾಂಧಿ ಅವರ ಸಭೆಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಸಂಜೆ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಆ ದಾಖಲೆಗಳನ್ನು ಕೂಡ ಮುಂದಿಡ್ತಾರೆ. ಇದಕ್ಕೆ ರಾಹುಲ್ ಗಾಂಧಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋ ಕೂಡ ಕಾದು ನೋಡಬೇಕಾಗತ್ತೆ. ಯಾಕೆಂದರೆ ಇಷ್ಟು ದಿನಗಳ ಕಾಲ ಭೇಟಿ ಬೇರೆ, ಇವತ್ತಿನ ಭೇಟಿ ಬೇರೆ ಅಂತಲೂ ಕೂಡ ಕಾಂಗ್ರೆಸ್ ವಲಯದಲ್ಲಿ ಹೇಳಲಾಗ್ತಾ ಇದೆ. ಹಾಗಾಗಿ ತುಂಬ ಸೀರಿಯಸ್ ಆಗಿರ್ತಕ್ಕಂಥ ಸಿಟ್ಟಿಂಗ್ ಇವತ್ತು ಸಂಜೆ 4 ಗಂಟೆಗೆ ನಡೆಯುತ್ತೆ. ಆ ಸಿಟ್ಟಿಂಗ್ನಲ್ಲಿ ರಾಹುಲ್ ಗಾಂಧಿ ಅವರು ಯಾವ ಸಂದೇಶವನ್ನು ಈ ಮೂವರು ನಾಯಕರುಗಳಿಗೆ ರವಾನೆ ಮಾಡ್ತಾರೆ ಅನ್ನೋ ಕೂಡ ಕಾದು ನೋಡಬೇಕು. ಅರವಿಂದ್, ರೈಟ್ ರವೀಶ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತೆ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ. ಒಟ್ಟಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ತಪ್ಪು ಎಳ್ಳಷ್ಟೂ ಇಲ್ಲ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಮುಂದೆ ಮನವರಿಕೆ ಮಾಡಿಕೊಡ್ಬೇಕಲ್ಲ, ಅದಕ್ಕೋಸ್ಕರ ಇಷ್ಟು ತಯಾರಿಗಳು.